ಎಷ್ಟು ಎಲ್ಲ ಫುಲ್ ಖಾಲಿ ಖಾಲಿ. ಏನೇ ಖಾಲಿ ಖಾಲಿ ಅಂದರೆ ಬೆಂಗಳೂರು ಖಾಲಿ ಖಾಲಿ. ಅಲ್ಲಿಂದ ಇಲ್ಲಿ ಬಾ, ಇಲ್ಲಿ ಗಾಡಿ ನಿಲ್ಸು, ಒಳಗೆ ಹೋಗ್ಬಾ, ಮತ್ತೆ ಡೆಲಿವರಿ ಮಾಡ್ಕೊಂಡು ಬಾ. ಚಳಿ 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 ಚಳಿನೇ ಇಲ್ಲ, ಏನು ಮಾಡೋದು. ಒಳ್ಳೇದೇ ಚಳಿ ಇಲ್ಲ ಅಂದರೆ ನಾವು ಕೆಲಸ ಆರಾಮಾಗಿ ಮಾಡ್ಬೋದು, ನಾವು ಚೆನ್ನಾಗಿರ್ತೀವಿ, ನಮ್ಮ ಬಾಡಿನೇ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 59ನೇ ದಿನ ಚಾಲೆಂಜು. ಪಾರ್ಸಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಆಗಲೇ ಗಾಡಿ ಬಂದು ಹೋಗಿದೆ, ಅಲ್ಲಿ ಉಂಟಾಡ್ತಿದೆ ನೋಡಿ. ಈಗ ಪಾರ್ಸಲ್ ಎತ್ಕೊಂಡು ಡೆಲಿವರಿ ಸ್ಟಾರ್ಟ್ ಮಾಡೋದು. ಲೊಕೇಶನಲ್ಲಿದ್ದೀನಿ. ಫಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬೆಳಗ್ಗೆನೇ ಬಂದಿದ್ದೀನಿ. 7:51ಕ್ಕೆ ಕಾಲ್ ಮಾಡಬೇಕು. ಅಮೆಝಾನ್ ಡೆಲಿವರಿ ಸರ್. ಸರ್ ಐ ಮೀನ್ ಗೇಟ್. ಹಾಂ ಸರ್, ಐ ನೀಡ್ ಗೇಟ್ ಅಪ್ರೂವಲ್. ಏನು ದೊಡ್ಡ ಅಪಾರ್ಟ್ಮೆಂಟು, ಬರೀ 2 ಪಾರ್ಸಲ್ ಇದೆ. ಇಲ್ಲ ಅಂದ್ರೆ 500 ಚಿಲ್ಲರೆ, ಇಲ್ಲ 400 ಚಿಲ್ಲರೆ ಫ್ಲ್ಯಾಟ್ಸ್ ಇದೆ. 400 ಚಿಲ್ಲರೆ ಫ್ಲ್ಯಾಟ್ಸ್ಗೆ 2 ಬಂದಿದೆ. ಏನು ಮಾಡೋಣ. ನಾವಿಷ್ಟು ಬೆಳಗ್ಗೆ ಬೇಗ ಬಂದರೆ ಅಪಾರ್ಟ್ಮೆಂಟ್ಗಳಿಗೆ ಅವರೇನು ಅಂದ್ಕೊಳ್ತಾರೆ, ಚೆನ್ನಾಗಿ ನಿದ್ದೆ ಮೂಡಲ್ಲಿ ಇರ್ತಾರೆ. ಎಷ್ಟು ಸೈಲೆಂಟ್ ಇದೆ ನೋಡಿ ಏರಿಯಾ. ಯಾಕೆ ಹೇಳಿ, ಕ್ರಿಸ್ಮಸ್ ಹಾಲಿಡೇ ಅಲ್ವಾ. ಇಲ್ಲ ಅಂದರೆ ಜಿಗಿ ಅಂದಿರೋರು ಮಕ್ಕಳು ಎಲ್ಲ, ಸ್ಕೂಲ್ ವ್ಯಾನ್ಸ್ ಎಲ್ಲ. ಇವತ್ತು 54 ಪಾರ್ಸಲ್ ತಂದಿದ್ದೀನಿ ಒಂದೇ ಟೈಮು. ಇನ್ನೊಂದು ಟೈಮ್ ಎಷ್ಟು ಬರುತ್ತೋ ಗೊತ್ತಿಲ್ಲ, ಅದೊಂದು 40 ಬರ್ಬೋದು ಅಂದ್ಕೊಳ್ತೀನಿ. ಲಾಸ್ಟ್ 7 ದಿನದಿಂದ 1000 ರೂಪಾಯಿ ದಾಟೇ ಇಲ್ಲ ನಂದು ಅರ್ನಿಂಗ್ಸು ಒಂದು ವಾರದಲ್ಲಿ. ಇವತ್ತಾದರೂ ದಾಟುತ್ತಾ ನೋಡೋಣ. ಆಗ 54 ಇದೆ, ದಾಟುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಾದರೂ 1000 ರೂಪಾಯಿ ದಾಟಲಿ. ಒಂದು ವಾರದಿಂದ ಆಗಿಲ್ಲ. ಸಮಯ 8:06. ಪೇಮೆಂಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಕೆಲವು ಚೆನ್ನಾಗಿದೆ ನೋಡಿ, ಎಲ್ಲ ಫುಲ್ ಖಾಲಿ ಖಾಲಿ. ಏನೇ ಖಾಲಿ ಖಾಲಿ ಅಂದರೆ ಬೆಂಗಳೂರು ಖಾಲಿ ಖಾಲಿ. OTP ತೊಗೊಂಡಾಯ್ತು, ಹಿಟ್ಟು ಹೋಗೋಣ ಅಷ್ಟೇ. ಫಸ್ಟ್ ಪಾರ್ಸಲ್ ಈ PGದು ಕ್ಯಾಶ್ ಆನ್ ಡೆಲಿವರಿ ಇದೆ. ಹಾಂ ಮ್ಯಾಮ್, ಸೆಕೆಂಡ್ ಫ್ಲೋರ್ ಓನ್ಲಿ. ಯುವರ್ ಪ್ರಾಡಕ್ಟ್ ಈಸ್ ಕ್ಯಾಶ್ ಆನ್ ಡೆಲಿವರಿ. You send me QR. I can't send the QR, I send payment link. Yeah, okay. PGಗಳ್ದೇನು ತೊಂದರೆ ಇಲ್ಲ ಗುರು, ಬೇಗ ಆಗ್ತಾಯಿದೆ. 6 ಪಾರ್ಸಲ್ ಇತ್ತು PGದು. 6 ಪಾರ್ಸಲ್ಲು ಡೆಲಿವರಿ ಆಗಿದೆ. ಒಂದೇ PGದಲ್ಲ, ಬೇರೆ ಇದು. ಒಂದ್ರದ್ದು 2, ಇನ್ನೊಂದ್ರದ್ದು 2, ಆಮೇಲೆ 2ರದ್ದು 1 ಆಗಿದೆ. PGಗಳು ಬಂದಿಲ್ಲ ಅಂದೆ. ಇದೇ ನನ್ನ ಸ್ಟಾರ್ಟಿಂಗ್ ಲೊಕೇಶನ್ನು ಡೆಲಿವರಿ ಮಾಡೋಕ್ಕೆ. ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಮಾಡಿಸಿ ಡೆಲಿವರಿ ಮಾಡಿ ಬರೋದು. ಇವಾಗ ನಾನು ಟಾಪ್ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. 17th ಫ್ಲೋರಿಂದ ಈ ಡೋರ್ ಓಪನ್ ಇದ್ದರೆ ಮಾತ್ರ. ಎಂಟೂವರೆ ಟೈಮು. ಈ ವ್ಯೂ 18th ಫ್ಲೋರಿಂದ. ನೋಡಿ ಮಂಜು ಎಷ್ಟಿದೆ. ಈ ಸೈಡ್ ನೋಡ್ತೀರಾ, ಈ ಏರಿಯಾ ಫುಲ್ ಅಪಾರ್ಟ್ಮೆಂಟೇ. ನನಗೂ ಸ್ವಲ್ಪ ಭಯ ಆಗ್ತಿದೆ, ಇನ್ನೂ ತೋರಿಸ್ಬೇಕು ನೋಡಿ. ಇದೊಂದು ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ನೋಡಿ, ಫುಲ್ ಡೆಡ್ ಎಂಡ್ ಇದೆಯಲ್ಲ, ಡೆಡ್ ಎಂಡ್ ತನಕ ನೆಟ್ಕೊಂಡು ಹೋಗ್ಬೇಕು. ಇಷ್ಟು ದೂರ ನೆಡ್ಕೊಂಡು ಬರಬೇಕು. ನೆಟ್ಕೊಂಡು ಬರೋಕ್ಕೆ ಬೇಕು 2 ನಿಮಿಷ. ಆಯಿತು ಗುರು.
10 ನಿಮಿಷ ಬೇಕಾಯಿತು 2 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. ವೆಯ್ಟಿಂಗು, ವಾಕಿಂಗು, ನೆಟ್ವರ್ಕ್ ಸರ್ಚಿಂಗು ಎಲ್ಲ ಸೇರಿಕೊಂಡು 3 ಪಾರ್ಸಲ್ ಇದೆ. ಈ 3ಕ್ಕೂ ಒಂದು ಕಾಮನ್ ಏನಿದೆ ಅಂತಂದರೆ 7, ಒಂದು 207, 107, 007. 207 ಡೆಲಿವರಿ ಆಯಿತು. ನೆಕ್ಸ್ಟು 107 ಸರ್. ಬೆಳಗಿನ ಕೊನೆ ಡೆಲಿವರಿ ಪಾಯಿಂಟ್ಗೆ ಬಂದಿದ್ದೀನಿ. ಒಟ್ಟು 9 ಇದೆ. ನಡಿಬೇಕು ಈ ಅಪಾರ್ಟ್ಮೆಂಟ್ಗೆ ಬಂದರೆ. ಈಗ 2 ತೊಗೊಂಡು ಹೋಗ್ತಾ ಇದ್ದೀನಿ. 2 ಡೆಲಿವರಿ ಮಾಡಿದರೆ ಮಿಕ್ಕಿದ ಅಷ್ಟಿದೆ. ಪರವಾಗಿಲ್ಲ, 2 ಅವರ್ ಕೆಲಸ ಮಾಡಿದ್ದೀನಿ ಅಷ್ಟೇ. 54 ಪಾರ್ಸಲ್ ತಂದಿದೆ. 54ಕ್ಕೂ 54 ಡೆಲಿವರಿ ಆಗಿದೆ. ಇವಾಗ ಹೋಗಿ ತಿಂಡಿ ತಿನ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಲೋಡು 30 ಪಾರ್ಸಲ್ ತಂದಿದ್ದೀನಿ. ಬೆಳಗ್ಗೆ 54 ತಂದಿದ್ದೆ. 54ಕ್ಕೂ 54 ಡೆಲಿವರಿ ಆಗಿದೆ. ಈಗ 30 ಇದೆ. ಹೋಗ್ತಾ ಇದ್ದೀನಿ ಡೆಲಿವರಿ ಲೊಕೇಶನ್ಗೆ. ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಕೆಲಸ ಮಾಡೋಣ. ಅಮೆಝಾನ್ ಡೆಲಿವರಿ ಮೇಡಮ್. भैया तो पीपी में रख दीजिए रिसेप्शन पे. OTP ಮೇಡಮ್ 138597. ಒಂದೇ ಕಸ್ಟಮರ್ದು 4 ಇದೆ. 1, 2, 3, ಇದೊಂದು 4. ಸೆಕೆಂಡ್ ಲೋಡಲ್ಲಿ ಫಸ್ಟ್ ಕಸ್ಟಮರ್ ಪಾರ್ಸಲ್ದ 4 ಇದೆ. ಡೆಲಿವರಿ ಆಯಿತು. ನೆಕ್ಸ್ಟು ಇನ್ನು 26 ಪಾರ್ಸಲ್ ಇದೆ. ಅದನ್ನು ಬೇಗ ಮುಗಿಸೋಗೋಣ. ಇನ್ನೆಷ್ಟಿದೆ ನನ್ನ ಗಾಡಿಯಲ್ಲಿ. ಹೆಂಗಿದೆ 50 ಡಿಗ್ರಿನೋ 45 ಡಿಗ್ರಿಲಿ ಐತೆ ಇದು ಮೆಟ್ಲು. ಹಾಂ ಸರ್, ಐ ಆಮ್ ಕಮಿಂಗ್. ಯು ಕೇಮ್. ಓಕೆ. ಹಾಂ, ಅಡ್ರೆಸ್ ಇಲ್ಲಿ ಕೊಟ್ಟಿರೋದು ಇದೆಯಲ್ಲ, ಈ ಲೊಕೇಶನ್ ಕೊಟ್ಟಿರೋದು. ಆದರೆ ಅವ್ರು ಕರೀತಾ ಇರೋದು ಇಲ್ಲೇ ಪಕ್ಕ ಇದೆ. ಏನೋ ಹೋಗಿ ತೊಗೊಂಡೋಗಿ ಕೊಡ್ತೀವಿ. ದೂರ ಆಯಿತು ಅಂತಂದರೆ ಆಗಲ್ಲ, ಕಷ್ಟನೇ. ಈ ಬಿಲ್ಡಿಂಗ್ ಒಂದು ಪಾರ್ಸಲ್ ಇತ್ತು. ಏನು ಕಾಲ್ ಮಾಡಿದ್ದೆ, ಇನ್ನೂ ಬಂದಿಲ್ವಲ್ಲ ಗುರು. ನೋಡೋಣ ಏನು ಮಾಡ್ತಾರೋ. ಹಾಂ ಬಜ್ಜಿ ಒಂದು ಪಾರ್ಸಲ್ ಡೆಲಿವರಿ ಮಾಡೋ ಅಷ್ಟರಲ್ಲಿ ಕಾಲ್ ಮಾಡಿದ್ನಲ್ಲ ವಯ್ಯ ಬಂದ, ಕೊಟ್ಟೆ. ಹೇಳಿದ್ದೀನಿ ಕ್ಲೀನಾಗಿ ನೆಕ್ಸ್ಟ್ ಟೈಮಿಂದ ಲೊಕೇಶನ್ ಹಾಕಿ ಇಲ್ಲೇ ಪಕ್ಕ ಇದ್ದರೆ ಕೊಡ್ಬೋದು. 1 ಕಿಲೋಮೀಟ್ರು 2 ಕಿಲೋಮೀಟ್ರು ಆಯಿತು ಅಂದರೆ ನಾವು ಬರೋಲ್ಲ. ಹೋಗೋ ದಾರಿಲಿದ್ದರೆ ಮಾತ್ರ ನಾವು ಬರೋದು, ಇಲ್ಲಾಂದರೆ ಬರೋಲ್ಲ ಅಂತ ಹೇಳಿದ್ದೀವಿ. ನಿಮ್ಮ ಆಫೀಸ್ ಔಟ್ಸೈಡ್ ಇದ್ದೀನಿ. ಹಾಂ ಓಕೆ ಬನ್ನಿ. ಹೆಸ್ರು ಹೇಳಿ. ಈಗ ಕಾಲ್ ಮಾಡಿದ್ನಲ್ಲ ನಿಮಗೇನಾ? ಹೌದು. ಇವತ್ತು ಕಡಿಮೆನೇ ಅಂದ್ಕೊಂಡೆ, ಕಡಿಮೆನೇ ಪಾರ್ಸಲು. ಆದರೆ ತಿರುಪತಿ ಟ್ರೈನ್ ಸಟ್ಲು ಥರ ನಿಧಾನಕ್ಕೆ ಹೋಗ್ತಾ ಇದೆ. ಎಲ್ಲ ಕಡೆನೂ ಸ್ಟಾಪ್ ಕೊಡ್ಕೊಂಡು ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಇದು ಟರ್ನಿಂಗ್. ಅಲ್ಲಿಂದ ಇಲ್ಲಿ ಬಾ, ಇಲ್ಲಿ ಗಾಡಿ ನಿಲ್ಸು, ಒಳಗೆ ಹೋಗ್ಬಾ, ಮತ್ತೆ ಡೆಲಿವರಿ ಮಾಡ್ಕೊಂಡು ಬಾ. ಇನ್ನು 3 ಪಾರ್ಸಲ್ ಇದೆ, ಡೆಲಿವರಿ ಮಾಡಬೇಕು. ಇವತ್ತೇನು ಪ್ಯಾಕೇಜ್ ಕಡಿಮೆನೆ, 30 ಪಾರ್ಸಲ್ಲು ಇವಾಗ. ಆದರೂ ಚೆನ್ನಾಗೂ ಬಂದಿತ್ತು, ಚೆನ್ನಾಗೂ ಬಂದಿಲ್ಲ. ಸಿಂಗಲ್ಲು ಒಂಥರ ಬೇಜಾರಾಯಿತು. ಆದರೂ ಮಾಡಿದ್ದೀನಿ ಬೇಗನೆ. ಈ ಅಪಾರ್ಟ್ಮೆಂಟಲ್ಲಿ ಒಂದಿದೆಯಾ, ಈ ಅಪಾರ್ಟ್ಮೆಂಟಲ್ಲಿ ಒಂದಿದೆಯಾ, ಅದು ಬಿಟ್ಟರೆ ಅಲ್ಲಿದೆ ನೋಡಿ ಒಂದು, ಅದೊಂದು ಅಪಾರ್ಟ್ಮೆಂಟ್. 3 ಇದೆ, 3 ಒಂದೊಂದು. ಕಸ್ಟಮರ್ ಮನೇಲಿಲ್ಲ. ಅವ್ನು ಸೆಕ್ಯೂರಿಟಿ ಗೊತ್ತಿರುತ್ತೆ, ಆದರೆ ಹೇಳಲಿಲ್ಲ. ಇವಾಗ ಐತೆ ಅವ್ನು ಮಾರಿಯಪ್ಪ. ಹೇಳ್ಬೇಕು ತಾನೆ, ಇವಾಗ ಹೇಳ್ತಿದ್ದಾನೆ ಏ ಅಂತ. ಎಂಟ್ರಿ ಮಾಡ್ಬೇಕಾದ್ರೆ ನೋಡಿಲ್ವಾ? ಇದೆ ಲಾಸ್ಟ್ ಲೊಕೇಶನ್. ಇದೊಂದು ಐತೆ, ಇಲ್ಲ ಆದರೆ ಮುಗೀತು. ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಹಾಕಿದೆ ನಾಯಿದು, ಈ ಬಿಲ್ಡಿಂಗ್ದು.
ಕರೆಂಟ್ ಇದ್ರೆ ಬಚಾವು, ಕರೆಂಟ್ ಇಲ್ಲ ಅಂದರೆ ಪಕ್ಕ ಇವತ್ತು ನಾಯಿಕಲ್ಲಿ ಸಿಕ್ಕಾಕೊಳ್ಳೋದು. ಈ ಡೆಲಿವರಿ ಕೊಟ್ಟರೆ ಮುಗೀತು. ಎಷ್ಟು ತಲೆ ಎತ್ ನಡಿಯೋ, ಮಿಸ್ ಆಯಿತು ತಲೆಗೆ. ಎಕ್ಸ್ಕ್ಯೂಸ್ ಮೀ, ಅಮೆಝಾನ್ ಪಾರ್ಸಲ್. ಇವತ್ತಿನ ಡೆಲಿವರಿ ಕೆಲಸ ಮುಕ್ತಾಯವಾಗಿದೆ. ಇಂದು ಒಟ್ಟು 54 ಪಾರ್ಸಲ್ಗಳ ಜೊತೆ 30 ಪಾರ್ಸಲ್ಗಳನ್ನು ತಂದಿದ್ದೆ. ಒಟ್ಟು 84 ಪಾರ್ಸಲ್ಗಳನ್ನು ಯಶಸ್ವಿಯಾಗಿ ಸಂಪೂರ್ಣವಾಗಿ ಡೆಲಿವರಿ ಮಾಡಿದ್ದೇವೆ ಅಥವಾ ವಿತರಣೆ ಮಾಡಿದ್ದೇನೆ. ಇಂದಿನ ಕೆಲಸ ಮುಗಿದಿದೆ, ಮನೆಗೆ ಹೋಗಿ ಚೆನ್ನಾಗಿರೋದು. ಮತ್ತೆ ನಾಳೆ ಸಿಗೋಣ. 60ನೇ ದಿನ ಚಾಲೆಂಜು, ಇನ್ನು 2 ದಿನ ಅಷ್ಟೇ ಇರೋದು. ನಾನು ಹೇಳ್ತೀನಿ.